ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ಅಂದ್ರೆ ದಿನಾಂಕ 28 ನವೆಂಬರ್ 2024 ಗುರುವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಇವತ್ತಿನ ಶುಭೋದಯವನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಸಮಸ್ಯೆನೂ ಬರಲ್ಲ ಹಾಗೂ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡಬಹುದು. ಇದರಲ್ಲಿ ಅನುಮಾನನೇ ಇಲ್ಲ ಎನ್ನುವುದು ನನ್ನ ಅನುಭವದ ಮಾತು. ಹಾಗಾದ್ರೆ ಆ ವಿಷಯ ಯಾವುದಂತೀರಾ? ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿ, ಕೋಪ ಮತ್ತು ನಿರ್ಧಾರ ತುಂಬಾನೇ ಅವಶ್ಯಕ ಎನ್ನುವುದನ್ನ ಅರ್ಥ ಮಾಡ್ಕೋಬೇಕು. ಆದರೆ ಅವುಗಳನ್ನ ಎಲ್ಲಿ, ಯಾವಾಗ ಮತ್ತು ಹೇಗೆ ಉಪಯೋಗಿಸಬೇಕು ಎನ್ನುವುದು ನಿಜವಾಗಿಯೂ ಬಹಳನೇ ಮುಖ್ಯ. ಇದೇ ನಿಜವಾದ ಜಾಣತನ ಅಂತ ನನಗನಿಸ್ತದೆ. ಯಾಕೆಂತೀರಾ? ಪ್ರೀತಿ ಇಲ್ಲದ ಸಂಬಂಧ ಅನೇಕ ವೈಮನಸ್ಸಿಗೆ ಕಾರಣವಾಗುತ್ತೆ. ಹಾಗೇನೆ ಅರ್ಥವಿಲ್ಲದ ಕೋಪ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗುವುದರಲ್ಲಿ ಅನುಮಾನ ಇಲ್ಲ. ಇದನ್ನು ನಾವು ಆಲ್ರೆಡಿ ಅನುಭವ ಪಟ್ಟಿದ್ದೇವೆ. ಹಾಗೇನೆ ಆಲೋಚನೆ ಇಲ್ಲದ ನಿರ್ಧಾರಗಳು ಅನೇಕ ನೋವುಗಳಿಗೆ ಮತ್ತು ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಈ ಮೂರು ವಿಷಯವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೋಬೇಕಪ್ಪ ಅಂದ್ರೆ, ಪ್ರೀತಿ ಇಬ್ಬರ ನಡುವೆ ಬೆಳೆಯುತ್ತದೆ. ಆ ಪ್ರೀತಿ ಇಬ್ಬರ ನಡುವೆ ಅಂದ್ರೆ ಅಪ್ಪ ಮಗ ಆಗ್ಬೋದು, ಅಮ್ಮ ಮಗ ಆಗ್ಬೋದು, ಗಂಡ ಹೆಂಡತಿ ಆಗ್ಬೋದು, ಅಥವಾ ಸೋದರ ಸೋದರಿಯರಾಗ್ಬೋದು, ಸ್ನೇಹಿತರು ಅಥವಾ ಸ್ನೇಹಿತೆಯರು, ಗೆಳತಿಯರು ಆಗಿರಬಹುದು. ಈ ಪ್ರೀತಿ ಯಾವ ಇಬ್ಬರ ವ್ಯಕ್ತಿಗಳ ನಡುವೆ ಇದೆ ಅನ್ನುವುದರ ಮೇಲೆ ಅದು ಯಾವ ರೀತಿಯ ಪ್ರೀತಿ ಅಥವಾ ಅವರು ಯಾವ ರೀತಿಯ ಕೋಪ ಅಥವಾ ನಿರ್ಧಾರವನ್ನು ಮಾಡ್ಕೋಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡಬೇಕಾಗುತ್ತೆ. ಹಾಗೇನೆ ಕೋಪದ ವಿಷಯದಲ್ಲಿ ಬಂದಾಗ ಕೋಪವನ್ನ ನಾವು ಅನಾವಶ್ಯಕವಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ಒಂದೊಮ್ಮೆ ನಮ್ಮ ಮರ್ಯಾದೆ ಹೋಗ್ತಾ ಇದೆ ಅಥವಾ ಅನಾವಶ್ಯಕವಾಗಿ ಏನೋ ಒಂದು ತೊಂದರೆ ಆಗ್ತಾ ಇದೆ, ಅದರಿಂದ ಮುಂದೆ ಅನಾಹುತಗಳು ಆಗಬಾರದು ಎನ್ನುವಂತಹ ಸಂದರ್ಭ ಬಂದಾಗ ನಾವು ಕೋಪ ಮಾಡಿಕೊಳ್ಳುವುದರಲ್ಲಿ ತಪ್ಪೇ ಇಲ್ಲ ಎನ್ನುವುದು ನನ್ನ ಸ್ವಂತ ಅಭಿಪ್ರಾಯ. ಹಾಗೇನೆ ನಿರ್ಧಾರವನ್ನು ಸಾಮಾನ್ಯವಾಗಿ ಕೆಲವೊಂದು ವಿಷಯಗಳಿಗೆ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೇನೆ ಕೆಲವೊಂದು ವಿಷಯಗಳಿಗೆ ನಾವು ಅಲ್ಲೇ ಅಂದ್ರೆ ನಾವು ಎಲ್ಲಿರ್ತೀವಿ ಅಥವಾ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅಂದು ಮತ್ತು ಆ ಸಮಯದಲ್ಲೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಈ ನಿರ್ಧಾರದಿಂದ ನಮ್ಮ ಸಮಸ್ಯೆ ಬಗೆಹರಿಯಬಹುದು ಅಥವಾ ಕೆಲವೊಂದು ಸಮಸ್ಯೆಗಳಿಂದ ನಾವು ದೂರನೂ ಆಗಬಹುದು. ಅದರಲ್ಲಿ ಅನುಮಾನನೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿ, ಕೋಪ ಮತ್ತು ನಿರ್ಧಾರ ತುಂಬಾನೇ ಅವಶ್ಯಕ. ಹಾಗಾಗಿ ಪ್ರೀತಿಯನ್ನ ಅತಿ ಹೆಚ್ಚವಾಗಿ ತೋರಿಸಬೇಡಿ, ಅದಕ್ಕೆ ಮಿತಿ ಇರಲಿ. ಹಾಗೇನೆ ಕೋಪವನ್ನು ಅತಿ ಹೆಚ್ಚವಾಗಿ ಮಾಡ್ಕೋಬೇಡಿ, ಸಂಬಂಧಗಳು ಅಥವಾ ತೊಂದರೆಗಳು ಮುರಿದು ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೇನೆ ನಿರ್ಧಾರವನ್ನ ಯೋಚನೆ ಮಾಡಿ ತಗೊಳ್ಳಿ, ಯಾಕಂದ್ರೆ ಆ ನಿರ್ಧಾರದಿಂದ ಬೇರೆಯವರಿಗೂ ತೊಂದರೆ ಆಗಬಾರ್ದು, ಹಾಗೆ ನಮಗೂ ತೊಂದರೆ ಆಗಬಾರ್ದು ಎನ್ನುವುದು ನನ್ನ ಮನದಾಳದ ಮಾತು. ಏನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ಹಾಗೆ ಪ್ರತಿದಿನದ ವಿಡಿಯೋನ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಅನುಭವ ಸಾರ ವೀಕ್ಷಕರಿಗೆ ನಾನು ಧನ್ಯವಾದನ ಹೇಳ್ತೇನೆ. ಹಾಗೂ ಕೆಲವರು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಒಳ್ಳೆ ವಿಷಯಗಳನ್ನು ಹಂಚ್ಕೊಂತೀರಾ. ಮತ್ತೆ ಈ ರೀತಿ ನಾನು ಹೊಸ ಹೊಸ ಶುಭೋದಯವನ್ನು ಬರೆಯೋದಕ್ಕೆ ನನಗೆ ನಿಜವಾಗಿಯೂ ನೀವು ಪ್ರೇರಣೆ ಕೊಡ್ತಾ ಇದ್ದೀರಾ ಹಾಗೂ ನನಗೆ ಹುಮ್ಮಸ್ಸು ತುಂಬ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು. ನಮಸ್ಕಾರ.